ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಡ್ರೈ ರಸಗುಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ರೆಸಿಪಿ 90s ಕಿಡ್ಸ್ ಆಗಿರೋರಿಗೆ ಗೊತ್ತಿರುತ್ತೆ ಎಷ್ಟು ಇಷ್ಟ ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಕೂಲಿನ ಮುಂದೆ ಒಂದು ಶೆಡ್ ತರ ಹಾಕೊಂಡು ಆ ಶೆಡ್ಡಿನಲ್ಲಿ ಗಾಜಿನ ಬಾಟಲ್ ಅಲ್ಲಿ ಈ ತರ ಡ್ರೈ ರಸಗುಲ್ಲ ಕೊಡ್ತಾ ಇದ್ರು. ನಿಜವಾಗ್ಲೂ ಇಷ್ಟದಿಂದ ತಿಂತಾ ಇದ್ವಿ. ಇವಾಗ ಆ ರಸಗುಲ್ಲ, ಆ ಮೆಮೊರೀಸ್ ಈಗಿನ ಜನರೇಷನ್ ಹುಡುಗರಿಗೆ ಗೊತ್ತಿರೋದಿಲ್ಲ. 19 ಸ್ವೀಟ್ ಡ್ರೈ ರಸಗುಲ್ಲ ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ಯಾವುದಾದ್ರೂ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ಪಿನ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. 1/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ. 1 ಚಿಟಿಕೆಯಷ್ಟು ಉಪ್ಪು, ಚಿಟಿಕೆಯಷ್ಟು ರೆಡ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನೀವು ಮನೆಗಾಗಿ ಮಾಡ್ತಾ ಇದ್ದರೆ ಫುಡ್ ಕಲರ್ನ ಅವಾಯ್ಡ್ ಮಾಡಿ. ನಾನು ಪಕ್ಕಾ 90ಸಲ್ಲಿ ಯಾವ ಥರ ಸ್ವೀಟ್ ಇರುತ್ತೋ ಅದೇ ಥರನೇ ಮಾಡಬೇಕಂತ ಕಲರ್ ಹಾಕಿದ್ದೀನಿ. ಎಲ್ಲನೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಇವಾಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ನಂತರ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸ್ಟಿಕ್ಕಿ ಆಗೋ ಥರ ಕಲಿಸ್ಕೋಬೇಕು. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಥರನೇ ಇರಬೇಕು. ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು, ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ನೋಡಿದ್ರೆ ಇಷ್ಟು ಸ್ಟಿಕ್ಕಿ ಆಗಿರಬೇಕು. ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಈ ರೀತಿ ಕಲಿಸ್ಕೊಂಡಿದ್ಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಇನ್ನೊಂದು ಸರಿ ನೀಟಾಗಿ ಕಲಿಸ್ಕೋಬೇಕು. ವಿಡಿಯೋದಲ್ಲಿ ನಾನು ಯಾವ ಥರ ಪ್ರೆಷರ್ ಕೊಟ್ಟು ಮಾಡ್ತಿದ್ದೀನೋ ಈ ಥರ ಮಾಡೋದ್ರಿಂದ ರಸಗುಲ್ಲ ಉಬ್ಬುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. 1 ಅಥವಾ 2 ನಿಮಿಷ ಟೈಮ್ ತಗೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ಮೇಲೆ ಈ ಹಿಟ್ಟನ್ನು ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡೋಣ. ನಂತರ ಇನ್ನೊಂದು ಕಡಾಯಿ ಅಥವಾ ಪಾತ್ರೆಯಲ್ಲಿ ಯಾವ ಕಪ್ಪಲ್ಲಿ ನಾವು ಮೈದಾ ಹಿಟ್ಟು ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಷ್ಟು ಸಕ್ಕರೆ, 3/4 ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪಾಕನ ರೆಡಿ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಕಲಿಸ್ತಾ ಇದ್ದಂಗೆಲ್ಲ ಈ ರೀತಿ ಪಾಕ ರೆಡಿನೇ ಆಗೋಗುತ್ತೆ. ಯಾವ ಥರ ಗೊತ್ತಾಗುತ್ತೆ ನಮಗೆ ಅಂತಂದರೆ, ಈ ರೀತಿ 2 ಬೆರಳುಗಳ ಮಧ್ಯೆ ಇಟ್ಕೊಂಡಾಗ ಜಿಬ್ ಥರ ಆಗಬೇಕು. ಅಷ್ಟಾದರೆ ಸಾಕು, ಒಂದೆಳೆ ಪಾಕ ಬರಬಾರ್ದು. ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಪಕ್ಕಕ್ಕಿಡೋಣ. ಅಷ್ಟರೊಳಗಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಚಾಪಿಂಗ್ ಬೋರ್ಡ್ ಮೇಲೆ ಸ್ವಲ್ಪ ಈ ರೀತಿ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಇಟ್ಟು ಇನ್ನೊಂದ್ಸರಿ ನಾದ್ಕೊತೀನಿ 1 ನಿಮಿಷ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ರಸಗುಲ್ಲ. ಇವಾಗ ಹಿಟ್ಟನ್ನು ನೀಟಾಗಿ ನಾದ್ಕೊಂಡಿದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪ ಆಗಿನೇ ಲಟ್ಟಿಸ್ಕೋಬೇಕು. ತೆಳುವಾಗಿ ಲಟ್ಟಿಸ್ಕೋಬಾರ್ದು. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಉಬ್ಬಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಕನ್ಸಿಸ್ಟೆನ್ಸಿ ಇಷ್ಟು ದಪ್ಪ ಇದ್ದರೆ ಸಾಕು. ಇವಾಗ ಯಾವುದಾದ್ರೂ ಒಂದು ಟಾನಿಕ್ ಮುಚ್ಚಳನ ತೊಗೊಂಡ್ಬಿಟ್ಟು, ಇಲ್ಲ ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜಾಗಿ ರಸಗುಲ್ಲ ಮಾಡ್ಕೊತೀನಿ ಅಂದರೂ ಓಕೆ. ಬಟ್ ನಾನಿಲ್ಲಿ ಸಿರಪ್ ಬಾಟಲ್ ಇರುತ್ತಲ್ಲ ಅದ್ರದ್ದು ಮುಚ್ಚಳ ತೊಗೊಂಡು ಹಿಟ್ಟಿನ ಮೇಲಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ರಸಗುಲ್ಲ ಶೇಪ್ ರೆಡಿನೇ ಆಗೋಗುತ್ತೆ. ಇದೇ ರೀತಿಯಾಗಿ ಎಲ್ಲ ರಸಗುಲ್ಲನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತೀನಿ. ಎಲ್ಲ ರಸಗುಲ್ಲ ಮಾಡಿದ್ಮೇಲೆ ಹಿಟ್ಟು ಉಳಿದಿರುತ್ತಲ್ಲ ಆ ಹಿಟ್ಟನ್ನು ಕೂಡ ಅಷ್ಟೇ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ದಪ್ಪ ಆಗಿ ಲಟ್ಟಿಸ್ಕೊಂಡು ಅದನ್ನು ಕೂಡ ಮತ್ತೆ ಎಲ್ಲವನ್ನು ಶೇಪ್ ಮಾಡಿಕೊಂಡು ಪ್ಲೇಟಲ್ಲಿ ಹಾಕ್ಕೋಬೇಕು. ಇದೇ ಪ್ರಾಸೆಸ್ನ ರಿಪೀಟ್ ಮಾಡ್ಕೊತಾ ಹೋಗಬೇಕು ಹಿಟ್ಟು ಖಾಲಿ ಆಗೋವರೆಗೂ. ಈ ಕಡೆ ಎಣ್ಣೆ ಕೂಡ ಕಾದಿದೆ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ರಸಗುಲ್ಲನ ಹಾಕಿದ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ರಸಗುಲ್ಲನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊತಿದ್ದಂಗೆಲ್ಲ ಈ ರೀತಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉಬ್ಬಿ ಕೂಡ ಬಂದಿದೆ ನೋಡಿ ರಸಗುಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಗೇನೆ ತಿನ್ನಬೇಕು ಅನಿಸುತ್ತೆ, ಅದು ಅಂತ ಗ್ಯಾರಂಟಿ. ಒಂದು ವೇಳೆ ಪಾಕ ಆರೋಗ್ಬಿಟ್ರೆ ಮತ್ತೆ ಬಿಸಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಅಷ್ಟರೊಳಗಡೆ ರಸಗುಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ರೀತಿ ಸ್ಟ್ರೈನರಿಂದ ಎಲ್ಲ ರಸಗುಲ್ಲನ ನೀಟಾಗಿ ತೆಗೆದ್ಬಿಟ್ಟು ಇವಾಗ ಪಾಕದಲ್ಲಿ ಹಾಕ್ಕೋಬೇಕು. ನೆನಪಿರ್ಲಿ, ಬಿಸಿ ಇರುವಾಗಲೇ ರಸಗುಲ್ಲನ ಪಾಕದಲ್ಲಿ ಹಾಕ್ಕೋಬೇಕು. ಪಾಕ ಕೂಡ ಬಿಸಿ ಇರಬೇಕು. ಒಂದು ವೇಳೆ ನೀವು ಮಾಡಿರುವಂಥ ಸಕ್ಕರೆ ಪಾಕ ತಣ್ಣಗಾಗ್ಬಿಟ್ರೆ ಗ್ಯಾಸಿನ ಮೇಲೆ ಇಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಂತರ ಫ್ರೈ ಮಾಡಿರುವಂಥ ರಸಗುಲ್ಲನ ಹಾಕಿ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ. ಫಸ್ಟ್ ಬ್ಯಾಚ್ ನೆನೆಯೋಷ್ಟರೊಳಗಡೆ ಇವಾಗ ಸೆಕೆಂಡ್ ಬ್ಯಾಚು ಈ ರೀತಿ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಎಲ್ಲವೂ ಫ್ರೈ ಆಗಲಿ. ಈ ಕಡೆ ನೀಟಾಗಿ ನೆಂದಿದೆ ನೋಡಿ ರಸಗುಲ್ಲ.
ಎಷ್ಟು ಚೆನ್ನಾಗಿದೆ ಕಲರು. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ. ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಂಡು ಆರೋಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ಇರುತ್ತಲ್ಲ. ಒಂದು 5ರಿಂದ 10 ನಿಮಿಷ ಸಾಕು ಈ ರಸಗುಲ್ಲ ನೆನೆಯೋಕ್ಕೆ. ಒಂದು ವೇಳೆ ರಸಗುಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಸಕ್ಕರೆ ಪಾಕನ ಅಂತಂದರೆ ಹಾಗೆ ಬಿಡಿ ಒಂದು ಅರ್ಧ ಗಂಟೆ. ಆಮೇಲೆ ಬೇಕಿದ್ರೆ ಪಾಕದಿಂದ ರಸಗುಲ್ಲನ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಸೆಕೆಂಡ್ ಬ್ಯಾಚ್ ಕೂಡ ನೀಟಾಗಿ ಫ್ರೈ ಆಗಿದೆ. ಈ ರಸಗುಲ್ಲನ ಇವಾಗ ಸಕ್ಕರೆ ಪಾಕದಲ್ಲಿ ಹಾಕ್ತೀನಿ. ಉಳಿದಿರುವಂಥ ಸಕ್ಕರೆ ಪಾಕ ಪರ್ಫೆಕ್ಟಾಗಿ ಇದಕ್ಕೆ ಸರಿ ಹೋಗುತ್ತೆ. ಈ ರೀತಿ ನೀಟಾಗಿ ಕಲಿಸ್ಕೊಂಡು ಒಂದು 5ರಿಂದ 10 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ. ನನಗೆ ಸರಿಸುಮಾರಾಗಿ ಒಂದು 15 ನಿಮಿಷ ಟೈಮ್ ತೊಗೊಂಡಿದೆ ನೆನೆಯೋಕ್ಕೆ. ಈ ರೀತಿ ಎಲ್ಲ ನೀಟಾಗಿ ನೆಂದ ಮೇಲೆ ಅದೇ ಪ್ಲೇಟಲ್ಲಿ ಹಾಕ್ಕೊತೀನಿ. ಆಲ್ರೆಡಿ ನಾವು ಪ್ಲೇಟಲ್ಲಿ ರಸಗುಲ್ಲ ಹಾಕಿರ್ತೀವಲ್ಲ ಅದೇ ಪ್ಲೇಟಲ್ಲಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾಗಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಈ ರೀತಿ ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡಿ ನೀಟಾಗಿ ಕಲಿಸ್ಕೊತೀನಿ. ನೀವು ಬೇಕಿದ್ರೆ ಸಕ್ಕರೆ ಪುಡಿನ ಸ್ವಲ್ಪ ಅಥವಾ ಜಾಸ್ತಿ ಆಗೋ ಹಾಕ್ಕೋಬೋದು, ನಿಮ್ಮ ಇಷ್ಟ. ಸಕ್ಕರೆ ಪುಡಿ ಹಾಕಿದ ಮೇಲೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಜ್ಯೂಸಿಯಾಗಿ ಬರುತ್ತೆ ಅಂತಂದರೆ. ಓಪನ್ ಮಾಡಿದ ಮೇಲೆ ಒಳಗಡೆ ಜ್ಯೂಸಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಒಂದು ಅರ್ಧ ಗಂಟೆ ಆರಿದ ಮೇಲೆ ಸಕ್ಕರೆ ಎಲ್ಲ ಡ್ರೈ ಆಗಿದ ಮೇಲೆ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸಕ್ಕರೆ ಪುಡಿ ಜಾಸ್ತಿ ಹಾಕಿದರೆ ಈ ಥರ ಮೇಲ್ಗಡೆ ವೈಟ್ ವೈಟ್ ಬರುತ್ತೆ. ಒಂದು ವೇಳೆ ಸಕ್ಕರೆ ಪುಡಿ ಕಮ್ಮಿ ಹಾಕಿದರೆ ಈ ಥರ ವೈಟ್ ವೈಟ್ ಬರೋದಿಲ್ಲ. ಅಷ್ಟೇ ಡಿಫ್ರೆನ್ಸ್. ನೀವು ಬೇಕಿದ್ರೆ ಜಾಸ್ತಿ ಕಮ್ಮಿ ಹಾಕ್ಕೋಬೋದು. ನಾನಿಲ್ಲಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಕ್ಕರೆ ಪಾಕ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಮನವಿಟ್ಟು ಮಾಡ್ಕೊಳ್ಳಿ. ಎರಡೂ ಬೆರಳುಗಳ ನಡುವೆ ಇಟ್ಟಾಗ ಜಿಬ್ಬು ಜಿಬ್ಬು ಥರ ಆಗಬೇಕು, ಅದೊಂದು ನೆನ್ಪಿಟ್ಕೊಳ್ಳಿ. ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.